Hello friends, welcome to the today's session. In my today's income tax class, we shall see the tax-free incomes. Students, in my previous class, we have discussed the separate chapter, that is the determination of the residence status. Today, in my today's class, we shall see the tax-free incomes. In this, we can understand what is the meaning of tax-free incomes, how many types of tax-free incomes, and what are the different types of tax-free income. That we shall discuss in my today's class. ವಿದ್ಯಾರ್ಥಿಗಳೇ, ಇವತ್ತಿನ ನಾನು ಇಂದಿನ ಕ್ಲಾಸಿನಲ್ಲಿ ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂದರೆ ಏನು, ಎಷ್ಟು ಟೈಪ್ಸ್ ಇವೆ ಟ್ಯಾಕ್ಸ್ ಫ್ರೀ ಇನ್ಕಮ್ಸು ಮತ್ತು ಯಾವ್ಯಾವ ಇವೆ ಟ್ಯಾಕ್ಸ್ ಫ್ರೀ ಇನ್ಕಮ್ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ದ ವೇರಿಯಸ್ ಇನ್ಕಮ್ಸ್ ವಿಚ್ ಆರ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಕ್ಯಾಟಗರೀಸ್. ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ ನಾವು ಏನು ಎಷ್ಟು ಟ್ಯಾಕ್ಸ್ ಫ್ರೀ ಟೈಪ್ಸ್ ಆಫ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಇವೆ ಅನ್ನೋದಕ್ಕಿಂತ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್. ಇಲ್ಲಿ ನಿಮಗೆ ಹೆಸರು ಇಟ್ ಸೆಲ್ಫ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂದರೆ ಯಾವ ದ ಇನ್ಕಮ್ಸ್ ವಿಚ್ ಆರ್ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸ್, ಯಾವ ಇನ್ಕಮ್ ಮೇಲೆ ಟ್ಯಾಕ್ಸ್ ಇರೋದಿಲ್ಲ ಅವನ್ನ ನಾವು ಏನಂತ ಕರಿತೇವೆ, ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಅಂದರೆ ಯಾವ ಇನ್ಕಮ್ಸ್ ಮೇಲೆ ದ ಅಸೆಸಿ ಈಸ್ ನಾಟ್ ಲಯಬಲ್ ಟು ಪೇ ದ ಟ್ಯಾಕ್ಸ್, ಯಾವ ಇನ್ಕಮ್ಸ್ ಮೇಲೆ ಅಸೆಸಿಗೆ ಟ್ಯಾಕ್ಸ್ ಕೊಡೋದಿರೋದಿಲ್ಲ, ಅದಕ್ಕೆ ಏನಂತ ಹೇಳ್ತೇವೆ ನಾವು, ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳ್ತೇವೆ. ಓಕೆ, ಈಗ ಈ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅನ್ನ ಏನಾಗಿದೆ, ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಫುಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್, ಇನ್ನ ಒಂದು ಪಾರ್ಟ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್. ಫುಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂದ್ರೆ ಏನ್ರಿ, ದೇ ಆರ್ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ದ ಟ್ಯಾಕ್ಸ್, ಅಂದ್ರೆ ಅದ್ರ ಮೇಲೆ ಪೂರ್ತಿ ಏನು ಟ್ಯಾಕ್ಸ್ ಅನ್ನ ಅಸೆಸಿವ್ ನೀಡ್ ನಾಟ್ ಟು ಪೇ. ಇನ್ನ ಒಂದೇನಿದೆ ಪಾರ್ಟ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್, ಅಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಸಮ್ ಪಾರ್ಟ್ ಆಫ್ ದ ಇನ್ಕಮ್ ವಿಲ್ ಬಿ ಲಯಬಲ್ ಟು ಟ್ಯಾಕ್ಸ್ ಅಂಡ್ ಸಮ್ ವಿಲ್ ಬಿ ದಿ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸ್. ನೌ ಲೆಟ್ us ಅಂಡರ್ಸ್ಟ್ಯಾಂಡ್ that is the what are the fully tax free incomes. Okay, there are certain incomes which are totally tax free without any limit, hence they should not be included in the gross total income of an assessee. ಅಂದ್ರೆ ಅರ್ಥ ನಾನು ನಿಮಗೆ ಹೇಳಿದೆ ಆಲ್ರೆಡಿ, ಏನು ದ ಫುಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂದ್ರೆ ಅದ್ರ ಮೇಲೆ ದ ಅಸೆಸಿ ನೀಡ್ ನಾಟ್ ಟು ಪೇ ಎನಿ ಅಮೌಂಟ್ ಆಫ್ ಟ್ಯಾಕ್ಸ್, ಅಸೆಸಿಯು ಟ್ಯಾಕ್ಸ್ ಅನ್ನ ಕೊಡಬೇಕು ಆಗಿಲ್ಲ, ಅದಕ್ಕೆ ಅದನ್ನೇನಂತ ಹೇಳ್ತಾರೆ, ಫುಲ್ಲಿ ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತ ಹೇಳ್ತಾರೆ. ಮತ್ತು ಇದನ್ನ ಎದಕ್ಕೆ ನಾವು ಟ್ಯಾಕ್ಸ್ ಕೊಡೋದಿಲ್ಲ, ಇಟ್ ಈಸ್ ಎಕ್ಸಮ್ಟೆಡ್ ಫ್ರಮ್ ದ ಟ್ಯಾಕ್ಸ್, ಅದಕ್ಕೆ ಈ ತರಹದ ಇನ್ಕಮ್ಸ್ ಅನ್ನ ಕೊಟ್ಟಿದ್ರಂದ್ರೆ ಅವನ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದನ್ನ ಇನ್ಕ್ಲೂಡ್ ಮಾಡಬಾರ್ದು, ಅದರ ಏನ್ ಮಾಡ್ಬೇಕು, ಅದ್ರ ಕೆಳಗಡೆ ನೋಟ್ ಬರೀಬೇಕು. ಹ್ಯಾನ್ಸ್ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೌಟ್ ಕ್ಯಾಲ್ಕುಲೇಷನ್ ಬಿಕಾಸ್ ಇಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಅಂಡರ್ ಸೆಕ್ಷನ್. ಯಾವತ್ತು ಕೊಟ್ಟಿರ್ತಾರೆ ಅದರಲ್ಲಿ ಇದು ಎಕ್ಸಮ್ಟ್ ಆಗಿದೆ ಅಂತ ನಾವು ಅಲ್ಲಿ ಏನ್ ಮಾಡ್ಬೇಕ್ರಿ, ಅಲ್ಲಿ ನೋಟ್ ಅನ್ನ ಬರೀಬೇಕು. ಈಗ ನಾವು ಲೆಟ್ us see what are the various incomes which are fully exempted from the tax. The following are the some of the important tax free incomes. ಯಾವ್ಯಾವ important? Let us see one by one. First will be the agricultural income. ನೆನ್ಪಿಟ್ಕೊಳ್ಳಿ, any agricultural income is given, then it should not be included for the calculation purpose because it is fully exempted from the tax under section 10 subsection 1. Okay, then second, the share of income received by a member from HUF, Hindu undivided family, 10 subsection 2. ಈ ತರ ಇನ್ಕಮ್ ಏನಾದರೂ ಕೊಟ್ಟರೆ ಇದು ಕೂಡ this is also what fully exempted from the tax. And next will be the share of profit received by partner from partnership firm. ಅಂದ್ರೆ ಯಾವುದಾದರೂ ಪ್ರಾಫಿಟ್, ಶೇರ್ ಆಫ್ ಪ್ರಾಫಿಟ್ ತೋರಿಸಿದ್ರು ರಿಸೀವ್ಡ್ ಬೈ ಎ ಪಾರ್ಟ್ನರ್, ದಟ್ ಈಸ್ ಫ್ರಮ್ ಎಲ್ಲಿ, ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಕೊಟ್ಟಿದ್ರು ಅಂದ್ರೆ that is also should not be included, that is also exempted from the tax. The next will be the perquisites and allowances to government employees outside India, section 10 subsection 7. ಇಲ್ಲಿ ನಿಮಗೆ ಪರ್ಕ್ವಿಸಿಟ್ಸ್ ಅಂದ್ರೆ ಏನು, ಅಲವೆನ್ಸ್ ಅಂದ್ರೆ ಏನು ಅಂತ ನಾವು ಸ್ಯಾಲ್ರಿ ಓದೋ ಹೊತ್ತಿನಾಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಅದನ್ನು ಹೇಳ್ತೀನಿ. ಪರ್ಕ್ವಿಸಿಟ್ಸ್ ಅಂದ್ರೆ ಸಮ್ ಎಕ್ಸ್ಟ್ರಾ ಅಲವೆನ್ಸಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್ ಟು ದಿ ಎಂಪ್ಲಾಯಿ. ಎಲ್ಲೆಂದು ಹೇಳ್ತಾರೆ, ಔಟ್ಸೈಡ್ ಅಲವೆನ್ಸ್ ಅಂತ ಹೇಳ್ತಾನೆ, ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾನೆ. ದಟ್ ಈಸ್ if it is given outside India, then it will be exempted from the tax under section 10 subsection 7. Okay, the next, amount received under life insurance policy, section 10 subsection 10. The next, payment from statutory provident fund, section 10 subsection 11. Then income from Sukanya Samruddhi account, that is section 10 subsection 11A.
payment from recognized provident fund section 10 subsection 12 ಇವೆಲ್ಲ ಏನು ನೋಡ್ತಾ ಇದ್ದಾರೆ ನೀವು these are all the incomes which are fully exempted from the tax ಇವನ್ನ ನಾವು calculation purpose ಗೆ include ಮಾಡಬಾರದು because they are fully exempted from the tax. Then payment from approved superannuation fund section 10 subsection 13 interest on notified government securities section 10 subsection 15 scholarship for education section 10 subsection 16 daily allowances of MP MLA section 10 subsection 17 awards and rewards section 10 subsection 17A capital gains on transfer of units of unit scheme section 10 subsection 33. These are all the incomes which are exempted from the tax. Then next will be the dividend from domestic company section 10 subsection 34. Students, already you know while solving the problems from the income from residency state, the determination of the residency status, in that case that is in they are given that is dividend from domestic company will be exempted from 10 under section 10 subsection 34, whereas dividend from foreign company will be liable to tax. Already we have studied. This is also one of the example that is fully tax free income. Then the income from units of mutual fund section 10 subsection 35 capital gain on compulsory acquisition of urban agricultural land section 10 subsection 37. Okay, ಇಲ್ಲಿವರೆಗೂ ಇವೆಲ್ಲ ಏನಿವೆ what we have studied, these are the incomes which are fully exempted from the tax. Just I have given you with all the names and section, you have to remember which are fully tax free income. If they are given in the problem, then we have to exclude these incomes. You have to write a note below the problem that hence it is not included for the calculation purpose because it is fully exempted from the tax and it is fully tax free income. You have to write a note. Now let us see. The next will be the partly tax free income. There are certain incomes which are tax free under section 10. Partly tax free subject to certain limit. If such incomes are within the limits, then full amount is tax free. If they are exceeding the limit, actual amount received exceeding the limit will be the taxable. Here what happens here? The exemptions will be given what that is limiting to some subject to some certain conditions. If it exceeds the limit, then the whatever may be the exceeding amount that will be the liable for the tax. For example, for the first will be the LTC, that is leave travel concession section 10 subsection 5. How the LTC will be computed? Let us see. Actual LTC received, that is whatever may be the amount that is the given as the leave actual LTC received, you have to consider that the outer column you have to take XX. Legs exempt under section 10. What is the limit? Actual LTC received or actual amount spent. Whichever is less. In these two we have to consider whichever is less, then that will be the what? The taxable LTC and under the head salary we have to consider. This is one. Then next will be the most important, that is the death cum retirement gratuity section 10 subsection 10. Now let us understand one by one. What is here the death cum retirement gratuity? Okay. Now let us see what is the meaning of here the gratuity. Gratuity means gracious payment made by the employer to the employee at the time of leaving job. When it will be given? When he will be completed the whole service, or in the service only the person will be dead. In that case, the gratuity will be given from the employer to the employee in recognition of the service and the association of the employee with the institution. With the enactment of Payment of Gratuity Act 1972, gratuity has become statutory obligation. Okay. Then, now let us see how the gratuity will be computed. Calculation of exempted and taxable gratuity. Actual here the for the calculation purpose, the gratuity will be classified into two categories. That is, if the Payment of Gratuity Act covered under the Payment of Gratuity Act 1972, that is this one, actual gratuity received less exempted under section 10 subsection 10. What are the various things we have to consider? Actual gratuity received or maximum 2 lakh. How much?
2 lakh. The next will be the or 15 by 26 into last month salary into number of completed service and part thereof. Here for example, number of years service and part thereof means they have given the 20 years and 8 months. If the month will be crossed for 6 months, that is it may be 7, 8 or 9, then we have to consider that 20 will be the 21. ಅಂದರೆ ವಿದ್ಯಾರ್ಥಿಗಳಲ್ಲಿ ಅರ್ಥ ಏನು ಅಂತಂದರೆ, ಈಗ 21 ವರ್ಷ 8 ತಿಂಗಳು ಅಂತ ಕೊಟ್ಟಿರ್ತಾರೆ. ಆ ತಿಂಗಳು 6 ತಿಂಗಳಕ್ಕಿಂತ ಮೇಲ್ಪಟ್ಟರೆ ಅದನ್ನು ನಾವು ಇಲ್ಲಿ ಏನು ಮಾಡ್ತೀವಿ ರೀ, 1 ಇಯರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ 21 ಇಯರ್ 7 ಮಂತ್ಸ್, 21 ಇಯರ್ 8 ಮಂತ್ಸ್ ಅಂದರೆ ಅದಕ್ಕೆ ನಾವು 22 ಇಯರ್ಸ್ ಅಂತ ತಗೋತೇವೆ. ಆದರೆ ಅದೇ ಬಿಲೋ 6 ಮಂತ್ ಕೆಳಗೆ ಇತ್ತು, 4 ಮಂತ್ಸ್ 3 ಮಂತ್ಸ್ ಇತ್ತು ಅಂತಂದರೆ ವಿಲ್ ಕನ್ಸಿಡರ್ ಆಸ್ ಸೇಮ್. ಅದನ್ನು ನಾವು ಒನ್ ಎಕ್ಸ್ಟ್ರಾ ಇಯರ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಏನಿಲ್ಲ ಅಂತ ಹೇಳ್ತಾರೆ, ನಂಬರ್ ಆಫ್ ಕಂಪ್ಲೀಟೆಡ್ ಸರ್ವಿಸ್ ಆ್ಯಂಡ್ ಪಾರ್ಟ್ ದೇರ್ ಆಫ್ ಅಂತ ಹೇಳ್ತಾರೆ. ಇವು ಮೂರರಲ್ಲಿ ವಿಚ್ ಎವರ್ ಈಸ್ ಲೆಸ್ ದಟ್ ವಿಲ್ ಬಿ ದಿ ಟ್ಯಾಕ್ಸೇಬಲ್ ಗ್ರಾಜ್ಯುಯಿಟಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಇದ್ರ ಮೇಲೆ ಒಂದು ಸಣ್ಣ ಪ್ರಾಬ್ಲಮ್ ನಾವು ನೋಡೋಣ. ಮಿಸ್ಟರ್ ABC, an employee of X Limited, receives rupees 18 lakh as gratuity. ಎಷ್ಟು ತಗೊಂಡಿದ್ದಾನೆ ಅವನು? 18 lakh. He is covered by the payment of gratuity act. ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದು ಅಂಡರ್ ಸೆಕ್ಷನ್ ಗ್ರಾಜ್ಯುಯಿಟಿ ಆಕ್ಟ್ 1972. He retires on 12/12/2018. ಯಾವಾಗ ರಿಟೈರ್ಡ್ ಆದ? 12/12/2018. ಆಫ್ಟರ್ ರೆಂಡರಿಂಗ್ ಸರ್ವಿಸ್ ಆಫ್ 38 years and 8 months. ನೋಡ್ರಿ ಇಲ್ಲಿ ಏನು ಹೇಳ್ತಾನೆ ಅವನು, 38 years and 8 months ಅಂದರೆ ಈ 38 ಅನ್ನ ನಾವು ಏನಂತ ತಗೋಬೇಕು, 39 years ಅಂತ ಇಲ್ಲಿ ನಾವು ತಗೋಬೇಕು. ಯಾಕಂದ್ರೆ ಮಂತ್ಸ್ ಎಷ್ಟು ಕೊಟ್ಟಿದ್ದಾನೆ? 8 months. At the time of retirement, his monthly basic salary and dearness allowance were 48,000 and 16,000 respectively. Calculate exempt and taxable gratuity for the assessment year 2019-20 ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. Now let us see how this problem will be solved. ಫಸ್ಟ್ ಏನು ತಗೋಬೇಕು ನಾವು? ಆಕ್ಚುಯಲ್ ಗ್ರಾಜ್ಯುಯಿಟಿ ರಿಸೀವ್ಡ್ ಎಷ್ಟಿದೆ? 18 lakh. ಹೌದಾ? ಲೆಸ್ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 ಏನಿವೆ? 3 ಇವೆ. ಫಸ್ಟು ಆಕ್ಚುಯಲ್ ಗ್ರಾಜ್ಯುಯಿಟಿ ರಿಸೀವ್ಡ್ ಆಸ್ ಇಟ್ ಇಸ್ ಬರುತ್ತೆ 18 lakh. ಮ್ಯಾಕ್ಸಿಮಮ್ ಎಷ್ಟು ಎಕ್ಸಮ್ಟೆಡ್ ಇದ್ದೀರಿ? 10 lakh ಆರ್ 15 by 26 ಇಂಟು 64,000 ಇಂಟು 39. ಹೌದಾ? ಇಲ್ಲಿ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ? 14,40,000 ಬರ್ತದೆ. ಸೊ ಇನ್ ದೀಸ್ 3 ವಿಚ್ ಅವರ್ ಈಸ್ ಲೆಸ್. ಯಾವಾಗ ಲೆಸ್ ಅದ ರೀ? 14,40,000 ಲೆಸ್ ಇದೆ. ಸೊ 18 lakh ಅಲ್ಲಿ 14,40,000 ಹೋಯ್ತು ಅಂತಂದ್ರೆ ನಮ್ಗೆ ಎಷ್ಟು ಬಂತು? ದ ಟ್ಯಾಕ್ಸೇಬಲ್ ಗ್ರಾಜ್ಯುಯಿಟೀಸ್ 3,60,000. ಹೌದಾ? ಇಲ್ಲಿ ನೋಡ್ರಿ, ಲಾಸ್ಟ್ ಮಂತ್ ಸ್ಯಾಲರಿ ಅಂತಂದ್ರೆ ನಾವೇನು ತಗೋಬೇಕು? ಬೇಸಿಕ್ಸ್ ಪ್ಲಸ್ DA. ಅಲ್ಲಿ 2 ಕೊಟ್ಟಿದ್ದಾರೆ, ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ, DA ಕೊಡ್ತಿದ್ದಾರೆ. 2 ಕೂಡಿಸಿ ನಾವು ಇಲ್ಲಿ ತಗೋಬೇಕು. ಎರಡನೇದೇನಿದೆ? ಲಾಸ್ಟ್ ಇಯರ್ ಸರ್ವಿಸ್ ಇಸ್ ಮೋರ್ ದೆನ್ 6 months and ಇಟ್ ಈಸ್ ಕೌಂಟೆಡ್ ಆಸ್ 1 full year. ಅಂದರೆ ನಾವಿಲ್ಲಿ ಏನು ಮಾಡ್ದೇವು ಅಂತಂದರೆ 38 ಇದ್ದಿದ್ದು 39 ಅಂತ ತೊಗೊಂಡೆವು. ಯಾಕಂದರೆ ಇಟ್ ಈಸ್ 8 months ಇದೆ, ಎಕ್ಸೀಡಿಂಗ್ ದಿ 6 months. ಸೊ ಇದನ್ನು ನಾವು 1 ವರ್ಷ ಆಗಿ ಇಲ್ಲಿ ನಾವು 39 ಅಂತ ಇಲ್ಲಿ ತಗೋಬೇಕು. ಈ ಥರ ಮಾಡಿದ್ರೆ ನಮ್ಗೆ ಏನು ಬರ್ತದೆ ಏನಂದರೆ, ಸ್ಟೂಡೆಂಟ್ಸ್ ವಿಲ್ ಗೆಟ್ ದಿ ವಾಟ್ ಈಸ್ ದ ಟ್ಯಾಕ್ಸೇಬಲ್ ಗ್ರಾಜ್ಯುಯಿಟಿ. ಓಕೆ, today we shall conclude the chapter here only. In my next class we shall see some more problems on the taxable gratuity covered under the Act 1972. Students, if you have liked the session, please subscribe my video. Thank you.